ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿ ಇರೋದು ಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಜೈ ಶ್ರೀನಿವಾಸನ್ ಟಿವಿ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ ದೈವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೈ ಸಿದ್ಧಿವಿನಾಯಕ, ಜೈ ಶರಬೇಶ್ವರ, ಜೈ ಮಹಾಕಾಳಿ, ಜೈ ಮಹಾವತಾರ್ ಬಾಬಾ, ಜೈ ಖಾದ್ರಿ ಲಕ್ಷ್ಮೀ ನರಸಿಂಹ, ಜೈ ಶ್ರೀಕೃಷ್ಣ, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆರಾಮಾಗಿದ್ದೀರಾ ಸ್ನೇಹಿತರೆ? ಹುಷಾರಾಗಿದ್ದೀರಾ? ಇವತ್ತು ನಾವು ಮಾತಾಡಕೊಟ್ಟಿರ್ತಕ್ಕಂಥ ವಿಷಯ ಏನಂದ್ರೆ, 8ನೇ ನಂಬರಲ್ಲಿ ಹುಟ್ಟಿರೋರಿಗೆ 2026 ಆಂಗ್ಲ ಹೊಸ ವರ್ಷ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಕೊಟ್ಟಿದ್ದೀವಿ. ಸಂಖ್ಯಾ ಭವಿಷ್ಯ. ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣವಾ? ಬನ್ನಿ. 8-17-26 ಈ ಸಂಖ್ಯೆಯಲ್ಲಿ ಹುಟ್ಟಿರೋರಿಗೆ, ಈ ತಾರೀಕಲ್ಲಿ ಹುಟ್ಟಿರೋರಿಗೆ 1-1-2026 001 ಮಿನಿಟ್ ಇಂಗ್ಲಿಷ್ ನ್ಯೂ ಇಯರ್ ಹೇಗಿರುತ್ತೆ ಸಂಖ್ಯಾ ಭವಿಷ್ಯ ಅನ್ನೋದ್ರ ಬಗ್ಗೆ ಮಾತಾಡಕ್ಕೆ ಹೊರಟಿದ್ದೀವಿ. ಸೊ ಆಲ್ಮೋಸ್ಟ್ 8-17-26ನೇ ತಾರೀಕು ಹುಟ್ಟಿರೋರಿಗೆ 2026 ಅಂತ ಬರೀ ವರ್ಷದ ಸಂಖ್ಯೆ ಮಾತ್ರ ನೀವು ತಗೊಂಡ್ರೆ 2 + 2 4, 4 + 2 6, 10 1. ನೀವು ಹುಟ್ಟಿರೋದು 8ನೇ ನಂಬರು. 8ನೇ ನಂಬರ್ನ ರೆಪ್ರೆಸೆಂಟ್ ಮಾಡೋದು ಶನಿ. 1ನೇ ನಂಬರ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದು ಸೂರ್ಯ. ಸೂರ್ಯ ಶನಿ ತಂದೆ ಮಗ ಅಂದ್ರೂ ಕೂಡ ಬದ್ಧ ವೈರಿಗಳು, ಶತ್ರುಗಳು. ಒಬ್ಬರನ್ನ ಕಂಡ್ರು ಒಬ್ರು ಆಗಲ್ಲ ಅನ್ನೋ ರೀತಿ. ಪೂರ್ವದಲ್ಲಿ ಸೂರ್ಯ ಇದ್ರೆ ಅದಕ್ಕೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಪಶ್ಚಿಮದಲ್ಲಿ ಶನಿ ಇರ್ತಾನೆ. ಸೊ ಆಗ ಏನು ಡೆಡ್ ಆಪೋಸಿಟ್ ಇಯರ್ ಅಂತ ಆಯ್ತು. ಏನ್ ಪ್ರಿಡಿಕ್ಷನ್ ಆಗ ನಿಮಗೆ ಗೊತ್ತು. ಎಷ್ಟೋ ಜನ 8-17-26ನೇ ತಾರೀಕು ಹುಟ್ಟಿರೋರು 1-10-19-28ನೇ ತಾರೀಕು ಕೆಲವು ಫ್ರೆಂಡ್ಸ್ ಅವ್ರಿಗೆ ಹೆಲ್ಪ್ ಮಾಡಿರೋದು, ಕೊಲೀಗ್ಸ್ ಹೆಲ್ಪ್ ಮಾಡಿರೋದು ಅದೆಲ್ಲ ಇರ್ತಾರೆ ಅಷ್ಟೇ. ಆದರೆ ಗಂಡ ಹೆಂಡ್ತಿ ಅಂತ ಆಗಿಬಿಟ್ರೆ 1ನೇ ನಂಬರ್ನ 8ನೇ ನಂಬರ್ ಅವ್ರು ಮದುವೆ ಮಾಡ್ಕೊಂಡು, 8ನೇ ನಂಬರ್ 1ನೇ ನಂಬರ್ ಮದುವೆ ಮಾಡಿಕೊಂಡು ಆಲ್ಮೋಸ್ಟ್ 80% ದೂರ ಆದವರೇ ಹೆಚ್ಚು, ಸೇರಿ ಬಾಳ್ದವ್ರು ಇಲ್ಲವೇ ಇಲ್ಲ. ಆದ್ರಿಂದ ಅಲ್ಲೇ ನೀವು ತಿಳ್ಕೊಂಡ್ಬಿಡ್ಬೋದು, 8ನೇ ನಂಬರ್ 1ನೇ ನಂಬರ್ ಮದುವೆ ಮಾಡ್ಕೊಳ್ತಾರೆ ಸಾಕಪ್ಪ ಸಾಕು ಅನ್ನೋ ರೀತಿ ಇರುತ್ತೆ. ಒಂದು 20% ಯಾರೋ ಸ್ವಲ್ಪ ಹೆಲ್ಪ್ ಮಾಡ್ಬೋದು, ಹಾಗೆ ಹೀಗೆ ಇರ್ಬೋದು ಅಷ್ಟೇ ಹೊರತು 80% ಚಾನ್ಸ್ ಇಲ್ಲ. ಅದರಿಂದ ಈ ವರ್ಷ ನಿಮಗೆ ಸ್ವಲ್ಪ ತೊಂದರೆ ಕೊಡ್ತಕ್ಕಂಥ ವರ್ಷವಾಗಿರೋದಕ್ಕೆ ಚಾನ್ಸಸ್ ಉಂಟು. 50-50 ಒಮ್ಮೊಮ್ಮೆ ಕೆಲವ್ರಿಗಂತೂ ಜಸ್ಟ್ ಪಾಸ್. ಅದರಿಂದ ಈ ಜಸ್ಟ್ ಪಾಸ್ 35% ಇಲ್ಲ 50-50 ಅಂತ ಹೇಳ್ತಕ್ಕಂಥ ಪರ್ಸೆಂಟೇಜ್ನ ನೀವು ಹೆಚ್ಚಿಸ್ಕೊಳ್ಳೋಕ್ಕೆ ಏನೇನು ಮಾಡಬೇಕು ಅನ್ನೋ ಲಕ್ಕಿ ಟಿಪ್ಸ್ ಫಸ್ಟ್ ಹೇಳ್ತೀನಿ. ಯಾವ ಕ್ಯಾಟಗರಿಗೆ ಹೇಗಿರುತ್ತೆ ಅಂತ ನೋಡೋಣ. ನಾರ್ಮಲಿ ದುಡ್ಡು ಕಾಸಿನ ಸಮಸ್ಯೆ ಈ ವರ್ಷ ಯಾರಿಗೂ ಬರಲ್ಲ. 8ನೇ ನಂಬರಲ್ಲಾಗಿದ್ದು ದುಡ್ಡು ಕಾಸಿನ ಸಮಸ್ಯೆ ಅಷ್ಟು ಬರಲ್ಲ. ಸೊ ಅದೊಂದು ಧೈರ್ಯ ಕೊಡ್ಬೋದು. 1ನೇ ನಂಬರ್ ಆಪೋಸಿಟ್ ವರ್ಷ ಇದ್ರೂ ಕೂಡ ದುಡ್ಡು ಕಾಸಿನ ಸಮಸ್ಯೆಗಳು ಬರಲ್ಲ. ಅದು ಬಿಟ್ಟು ಎಜುಕೇಷನಲ್ಲಿರೋರಿಗೆ, ಸೊ ಓದ್ತಿರ್ತಕ್ಕಂಥ ಇವಾಗ SSLC PUC ಮೇಲ್ತಾನೆ ಸ್ವಲ್ಪ ರಿಸ್ಕ್ ಇರೋದೆ. ಅದರಿಂದ PUCಯಿಂದ ಗ್ರಾಜುಯೇಷನ್ವರೆಗೂ ಓದ್ತಿರ್ತಕ್ಕಂಥ ಮಕ್ಕಳಿಗೆ ಅಂಥ ಎಜುಕೇಷನ್ ಪ್ರಾಬ್ಲಮ್ಸ್ ಬರಲ್ಲ. ಅವ್ರು ಅಂದ್ಕೊಂಡಿದ್ದ ಜಾಗದಲ್ಲಿ ಸೀಟ್ ಸಿಗ್ಬೋದು, ಅವ್ರು ಅಂದ್ಕೊಂಡಿದ್ದ ಜಾಗದಲ್ಲಿ ಸ್ಕೂಲ್ಗೆ ಜಾಯ್ನ್ ಆಗ್ಬೋದು, ಬೋರ್ಡಿಂಗ್ ಸ್ಕೂಲ್ ಅಂತಾರಲ್ಲ ಆ ಥರ ಜಾಯ್ನ್ ಆಗ್ಬೋದು, ಬೇರೆ ಊರಿಗೆ ಹೋಗಿ ಓದ್ಬೋದು, ಬೇರೆ ಇದಕ್ಕೆ ದೇಶಕ್ಕೆ ಹೋಗಿ ಓದ್ಬೋದು. ಇವೆಲ್ಲ ಕೂಡ ನಡೆಯುತ್ತೆ. ಎಜುಕೇಷನಲ್ರವ್ರಿಗೆ ಪ್ರಾಬ್ಲಮ್ ಇಲ್ಲ. ಇನ್ನು ಕೆರಿಯರ್ ಅಂದಾಗ 3 ರೀತಿ ಕೆರಿಯರಲ್ಲಿ ಪ್ರೈವೇಟ್ ಸೆಕ್ಟರ್ ಒಂದು, ಆಮೇಲೆ ಗೌರ್ಮೆಂಟ್ ಸೆಕ್ಟರ್ ಒಂದು, ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಅಂಥ ಮೇಜರ್ ಪ್ರಾಬ್ಲಮ್ ಬರಲ್ಲ. ಅದೇ ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ ಸ್ವಲ್ಪ ತೊಂದರೆಗಳು ಬರಬಹುದು. ಸೊ ಒಂದು ಇನ್ಕಮ್ ಟ್ಯಾಕ್ಸೋ ಇಲ್ಲ ಇದ್ರ ರಿಲೇಟೆಡೋ ಏನಾದರೂ ನಿಮ್ಮದು ಪ್ರಾಬ್ಲಮ್ ಇದ್ದರೆ ಅದನ್ನು ಸ್ವಲ್ಪ ಸರಿಪಡಿಸ್ಕೊಳ್ಳಿ. ಕೆಲವರು ಸ್ವಂತ ಬಿಸ್ನೆಸ್ಸಲ್ಲಿ GST ಈ ಥರದ್ರಲ್ಲೆಲ್ಲ ಟ್ಯಾಕ್ಸೇಷನ್ ಥರಲ್ಲ ಇದ್ದರೆ ಅದರಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಬರ್ಬೋದು ಸರ್ಕಾರದ ಕಡೆಯಿಂದ. ಗೌರ್ನಮೆಂಟಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ ಸ್ವಲ್ಪ ಹೆಚ್ಚು ಪ್ರಾಬ್ಲಮ್ ಬರತಕ್ಕಂಥ ಚಾನ್ಸಸ್. ಬಿಸ್ನೆಸ್ಸಲ್ಲಿರೋರಿಗೆ ನಾರ್ಮಲ್ ಪ್ರಾಬ್ಲಮ್, ಅಂತ ತೊಂದರೆ ಇಲ್ಲ. ಬಟ್ ಟ್ಯಾಕ್ಸೇಷನ್ ರಿಲೇಟೆಡಲ್ಲಿ ಇನ್ಕಮ್ ಟ್ಯಾಕ್ಸು GST ಇದರಲ್ಲಿ ಪ್ರಾಬ್ಲಮ್ ಬರ್ಬೋದು. ಪ್ರೈವೇಟ್ ಸೆಕ್ಟ್ರಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ ಕೊಲೀಗ್ಸು ಇವ್ರ ಕಡೆಯಿಂದೆಲ್ಲ ಸ್ವಲ್ಪ ತೊಂದರೆಗಳಾಗೋದಕ್ಕೆ ಚಾನ್ಸಸ್ ಇರ್ಬೋದು. ಆಮೇಲೆ ಗೌರ್ನಮೆಂಟ್ ಸೆಕ್ಟ್ರಲ್ಲಿರೋರು, ಅವರು ಕಾನ್ಸ್ಟೇಬಲ್ ಟು ಕಮಿಷನರ್, ಆಮೇಲೆ ಕಾರ್ಪೊರೇಟರ್ ಟು ಮಿನಿಸ್ಟರ್, ಸ್ವಲ್ಪ ತೊಂದರೆಗಳಾಗ್ತಕ್ಕಂಥ ಚಾನ್ಸಸ್ ಉಂಟು. ಅದರಿಂದ ಸ್ವಲ್ಪ ಕೇರ್ ತಗೊಳ್ಳೋದು ಉತ್ತಮ. ನಿಮ್ಮ ಮೇಲೆ ಏನಾದರೂ ಅಲಿಗೇಷನ್ಸು, ಎನ್ಕ್ವೈರಿ ಇದೆಲ್ಲ ನಿಲ್ಸೋಕ್ಕೆ ಚಾನ್ಸಸ್ ಉಂಟು. ಹೊರದೇಶದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಕಡಿಮೆ. ಸ್ವಲ್ಪ ಕಡಿಮೆ. ಸೊ 3 ಕ್ಯಾಟಗರಿಯಲ್ಲಿ ನೋಡಿದ್ವಿ. ಆದರೂ ಸ್ವಲ್ಪ ತೊಂದರೆಗಳು 8ನೇ ನಂಬರ್ಗೆ 1ನೇ ನಂಬರ್ ಇರೋದ್ರಿಂದ ಬರೋದು ಸಾಧ್ಯತೆ ಇರೋದ್ರಿಂದ ಈ ವರ್ಷ
ಮದುವೆಗೆ ಏನಾದರೂ ಪ್ರಪೋಸಲ್ಸ್ ಬಂದರೆ ಪೋಸ್ಟ್‌ಪೋನ್ ಮಾಡ್ಕೊಂಡ್ರೆ ಒಳ್ಳೇದು. ಇಲ್ಲ ಗುರೂಜಿ ತುಂಬ ಏಜ್ ಬೇರೆ 34, 35 ಇದನ್ನ ಹೇಳ್ತಾರೆ ಇವಾಗೆಲ್ಲ. 35 ವರ್ಷದವರೆಗೂ ಸುಮ್ಮನೆ ಇದ್ಬಿಡ್ತಾರ್ರಿ. 1 ವರ್ಷ ತಳ್ಳ್ರಿ ಅಂದರೆ, ಗುರೂಜಿ 35 ವರ್ಷ ಆಗೋಯ್ತು, 34 ವರ್ಷ ಆಗೋಯ್ತು ಅಂತಾರೆ. ಆದರೂ ಪೋಸ್ಟ್‌ಪೋನ್ ಮಾಡ್ಕೊಳ್ಳೋದು ಉತ್ತಮ. ಇನ್ ಕೇಸ್ ಇಲ್ಲ ಮದುವೆ ಮಾಡ್ಕೋಬೇಕಾದ ಸಂದರ್ಭ ಬಂತು ಅಂದರೆ, ನಿಮಗೆ ತುಂಬ ಚೆನ್ನಾಗಿ ಆಗ್ಬರೋರು ಹೆಲ್ಪ್ ಮಾಡೋರು ಯಾರು ಅಂದರೆ 6, 15, 24 ಈ ತಾರೀಕಲ್ಲಿ ಹುಟ್ಟಿರೋರು ಇದ್ದರೆ ಡಬಲ್ ಚೆಕಪ್ ಮಾಡಿ ಮದುವೆಗೆ ಹೋಗಿ. 5, 14, 23 ಈ ಸಂಖ್ಯೆಯಲ್ಲಿ ಹುಟ್ಟಿರೋರು ಸಿಕ್ಕಿದ್ರೆ ಡಬಲ್ ಚೆಕಪ್ ಮಾಡಿ ಮದುವೆಗೆ ಹೋಗಿ. ಈ ಎರಡೂ ಡೇಟ್ ಅವ್ರು ಸಿಗಲಿಲ್ಲ ಗುರೂಜಿ ಅಂದರೆ ಇನ್ನು ದಾರಿನೇ ಇಲ್ಲ, ಇರೋದು ಲಾಸ್ಟ್ ಪ್ರಿಯಾರಿಟಿ 8, 17, 26 ನಿಮ್ಮ ತಾರೀಕಲ್ಲಿ ಹುಟ್ಟಿರೋರೆ. ಅದರಿಂದ ಫಸ್ಟ್ ಪ್ರಿಯಾರಿಟಿ 6ನೇ ನಂಬರ್, ಸೆಕೆಂಡ್ ಪ್ರಿಯಾರಿಟಿ 5ನೇ ನಂಬರ್, ಲಾಸ್ಟ್ ಪ್ರಿಯಾರಿಟಿ 8ನೇ ನಂಬರ್. ಇವರು ಸಿಕ್ಕಿದ್ರೆ ಮದುವೆಗೆ ಹೋಗ್ಬೋದು, ಇಲ್ಲಾಂದ್ರೆ ಮದುವೆನ ಪೋಸ್ಟ್‌ಪೋನ್ ಮಾಡ್ಕೊಳ್ಳೋದು ಒಳ್ಳೇದು. ಮೊದಲೇ ಏನಾದರೂ ಪ್ರಾಪರ್ಟಿ ಅದೆಲ್ಲ ತಗೊಂಡು ಏನಾದರೂ ಜಾಯಿಂಟ್ ವೆಂಚರು ಈ ಥರದ್ದೆಲ್ಲ ಮಾಡ್ತಾ ಇದ್ರೆ, ಮನೆ ಕಟ್ಟೋದಕ್ಕೆಲ್ಲ ಪ್ರಾರಂಭಿಸಿದ್ರೆ ಅದನ್ನು ನೀವು ಕಂಟಿನ್ಯೂ ಮಾಡ್ಕೋಬೋದೇ ಹೊರತು ಹೊಸದಾಗಿ ಮನೆ ಕಟ್ಟೋದೋ ಇಲ್ಲ ಪ್ರಾಪರ್ಟಿ ತಗೊಳ್ಳೋದೋ ಈ ವರ್ಷ ಸಾಧ್ಯವಾದಷ್ಟು ಡಬಲ್ ಚೆಕಪ್ ಮಾಡಿ ತಗೊಳ್ಳೇಬೇಕು ಅನ್ನೋ ಪರಿಸ್ಥಿತಿ ಬಂದರೆ, ಇಲ್ಲಾಂದರೆ ಪೋಸ್ಟ್‌ಪೋನ್ ಮಾಡ್ಕೊಳ್ಳೋದು ಉತ್ತಮ. ಓಕೆ, ಇಲ್ಲಾಂದರೆ ಡಬಲ್ ಚೆಕಪ್ ಮಾಡ್ಕೋಬೇಕು, ಪೇಪರ್ಸ್ ಎಲ್ಲ ಡಬಲ್ ಚೆಕಪ್ ಮಾಡಿ ಪ್ರಾಪರ್ಟಿಗೆ ಹೋಗಬೇಕು. ಆಮೇಲೆ ಮಕ್ಕಳಿಗೋಸ್ಕರ ಎದುರು ನೋಡ್ತಿರ್ತಾರೆ. ಗಂಡು ಹೆಣ್ಣು ಗಂಡ ಹೆಂಡತಿ ಇಬ್ಬರು ಚೆಕಪ್ ಮಾಡ್ಕೊಂಡಿರ್ತಾರೆ, ಯಾವುದು ಪ್ರಾಬ್ಲಮ್ ಇಲ್ಲ, ಡಾಕ್ಟರ್ ಹೇಳಿರ್ತಾರೆ ಏನು ಪ್ರಾಬ್ಲಮ್ ಇಲ್ಲ, ನಿಮ್ಮ ಮಗುಗೆ ಹೋಗ್ಬೋದು ಅಂತ. ಬಟ್ ಆಗ್ತಿರಲ್ಲ ಅನ್ನೋರು ನ್ಯಾಚುರಲ್ ಆಗಾದರೆ ಆಗಲಿ. ಇನ್ನು ಕೆಲವರು IVF ಆ ಥರದ್ದೆಲ್ಲ ಮಾಡ್ಕೋಬೇಕು ಅನ್ನೋರು ಈ ವರ್ಷ ಪೋಸ್ಟ್‌ಪೋನ್ ಮಾಡಿಕೊಂಡ್ರೆ ಒಳ್ಳೆಯದು. ಈ ವರ್ಷ ಪೋಸ್ಟ್‌ಪೋನ್ ಮಾಡಿಕೊಂಡ್ರೆ ಒಳ್ಳೆಯದು. ಯಾಕಂದರೆ ಖರ್ಚಲ್ವ ಅದು ಹೆಚ್ಚು. ನ್ಯಾಚುರಲ್ ಆಗಿ ಆಯ್ತು ಅಂದರೆ ನೋ ಪ್ರಾಬ್ಲಮ್, ಖರ್ಚಿರೋದ್ರಿಂದ ಸ್ವಲ್ಪ ಪೋಸ್ಟ್‌ಪೋನ್ ಮಾಡ್ಕೊಳ್ಳೋದು ಉತ್ತಮ. ಸೊ ಬಿಸ್ನೆಸ್ಸಲ್ಲಿರೋರಿಗೆ ನೋ ಪ್ರಾಬ್ಲಮ್ ಅಂತ ಹೇಳಿದೆ. ಈ ಪ್ರಾಪರ್ಟಿ ವಿಷಯದಲ್ಲಿ ಸ್ವಲ್ಪ ಹೇಳಿದ್ದೀನಿ, ಸ್ವಲ್ಪ ಹುಷಾರಾಗಿರಿ ಅಂತ. ಆಮೇಲೆ ಅಣ್ಣ ತಮ್ಮ, ಅಕ್ಕ ತಂಗಿ, ಆಮೇಲೆ ತಂದೆ ತಾಯಿ, ಈ ಪ್ರಾಪರ್ಟಿ ಲಿಟಿಗೇಷನ್ಸು ಇದೆಲ್ಲ ಇತ್ತು ಅಂದರೆ ಇನ್ನು ಸ್ವಲ್ಪ ಜಾಸ್ತಿ ಆಗ್ಬೋದು. ಕೋರ್ಟು ಕಚೇರಿ ವ್ಯಾಜ್ಯಗಳೆಲ್ಲ ಸ್ವಲ್ಪ ಜಾಸ್ತಿ ಆಗೋ ಚಾನ್ಸಸ್ರಿಂದ ಸ್ವಲ್ಪ ಕೇರ್ ತಗೊಳ್ಳಿ. ಸೊ 8ನೇ ನಂಬರಲ್ಲಿ ಹುಟ್ಟೋರು 1ನೇ ನಂಬರಲ್ಲಿ ಭಾರಿ ಹುಷಾರಾಗಿರಬೇಕು, ಇಲ್ಲಾಂದರೆ ಸರ್ಕಾರದ ಕಡೆಯಿಂದ ನಿಮ್ಮ ಮೇಲೆ ಏನು ಬೇಕಾದರೂ ಅಲಿಗೇಷನ್ಸು ಅದು ಇದು ಬರ್ತಕ್ಕಂಥದ್ದಕ್ಕೆ ಚಾನ್ಸಸ್ ಉಂಟು. ಬಟ್ ಇಲ್ಲಿ ಓವರಾಲ್ ನಾನು ಹೇಳುವಾಗ ಫಿನಾನ್ಷಿಯಲ್ ರಿಲೇಟೆಡ್ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದೀನಿ, ಬಿಸ್ನೆಸ್ ಮಾಡ್ತಿರ್ತಕ್ಕಂಥವ್ರಿಗೆ ಅಂಥ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದೀನಿ. ಅಂದರೆ ಸ್ವಲ್ಪ ಕೇರ್ ತಗೊಳ್ಳಿ. ಇನ್ನು ಹೆಲ್ತ್ ವಿಷಯಕ್ಕೆ ಅಂತ ಬಂದ್ರಿ ಅಂದರೆ ಸ್ವಲ್ಪ ನಾರ್ಮಲಿ ವೆಹಿಕಲ್ ಆಕ್ಸಿಡೆಂಟ್ಸ್ ತೋರಿಸ್ತಿದೆ, ಏನಾದರೂ ಫ್ರ್ಯಾಕ್ಚರ್ಸು, ಬೋನು ಇದಕ್ಕೆ ರಿಲೇಟೆಡ್ ಸ್ವಲ್ಪ ತೊಂದರೆಗಳನ್ನು ತೋರಿಸ್ತಿದೆ. ಆಮೇಲೆ ಟ್ರಾವೆಲಲ್ಲಿ ಹೆಚ್ಚಾಗಿ ಟ್ರಾವೆಲಲ್ಲಿ ಏನಾದರೂ ಆಕ್ಸಿಡೆಂಟ್ಸ್ ಅದು ತೋರಿಸ್ತಿದೆ. ಅದರಿಂದ ಅಪಘಾತಗಳಿದೆ, ಸ್ವಲ್ಪ ಸರ್ಜರಿ, ಮೆಡಿಕಲ್ ಎಕ್ಸ್ಪೆನ್ಸ್ ಇದೆಲ್ಲ ಬರ್ತಕ್ಕಂಥದ್ದಕ್ಕೆ ಚಾನ್ಸಸ್ ಉಂಟು. ಸ್ವಲ್ಪ ಕೇರ್ ತಗೊಳ್ಳಿ. ಓಕೆ, ಕೇರ್ ತಗೊಳ್ಳಿ. ಓವರಾಲ್ 50-50 ಅಂತ ಹೇಳ್ತಕ್ಕಂಥದ್ದನ್ನ ಸ್ವಲ್ಪ ಚೆನ್ನಾಗೇ ಮಾಡ್ಕೋಬೇಕು ಗುರೂಜಿ. 1ನೇ ನಂಬರ್ಗೆ 8ನೇ ನಂಬರ್ 1ನೇ ನಂಬರ್ ಆಗಲ್ಲ ಅಂತ ಹಿಂಗನ್ಬಿಟ್ರೆ ಹೆಂಗೆ ಅಂತ ಪ್ರಿಡಿಕ್ಷನಲ್ಲಿ ಸ್ವಲ್ಪ ನಿಜ ಹೇಳ್ಬೇಕಂದ್ರೆ ಓವರಾಲ್ 1ರಿಂದ 9 ನಂಬರಲ್ಲಿ ಒಂದು 5 ನಂಬರ್ಗೆ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದೀನಿ, ಒಂದು 2 ನಂಬರ್ಗೆ ಅಷ್ಟಕ್ಕಷ್ಟೇ ಅಂತ ಹೇಳಿದ್ದೀನಿ, ನ್ಯೂಟ್ರಲ್ ಅಂತ ಹೇಳಿದ್ದೀನಿ. ಇನ್ನು 2 ನಂಬರ್ಗೆ ಆಗಲ್ಲ ಅನ್ನೋ ನಂಬರಲ್ಲಿ 7ನೇ ನಂಬರು 8ನೇ ನಂಬರೇ ಈ ವರ್ಷ ಸ್ವಲ್ಪ ತೊಂದರೆಗೊಳಗಾಗ್ತಕ್ಕಂಥ ನಂಬರ್ಸು. ಅದರಿಂದ ಕೇರ್ ತಗೊಳ್ಳಿ. ಸೊ ಇದರಿಂದ ಈಚೆ ಬರ್ತಕ್ಕಂಥದ್ದಕ್ಕೆ ಉಪಾಯ ಏನು ಗುರೂಜಿ ಅಂದರೆ, ಶನಿಯ ಸ್ಥಳಗಳು ಅಂತ ಇದೆ, ನೀವು ಅದರಿಂದ ಆ ಶನಿಯ ಸ್ಥಳಗಳಿಗೆ ಹೋಗಿ ದರ್ಶನ ಮಾಡ್ಕೊಂಬರ್ತಕ್ಕಂಥದ್ದು ಉತ್ತಮ. ಅದಕ್ಕಿಂತ ಹೆಚ್ಚಾಗಿ ಈ ವರ್ಷ ಪೂರ್ತಿ ನಿಮಗೆ ಚೆನ್ನಾಗಿರ್ತಕ್ಕಂಥದ್ದಕ್ಕೆ ಆಂಜನೇಯನ ಮೊರೆ ಹೋಗಿ. ಓಕೆ, ಆಂಜನೇಯನ ದೇವಸ್ಥಾನಕ್ಕೆ ಎಷ್ಟಾಗುತ್ತೋ ಅಷ್ಟು ಹೋಗಿ. ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಾ ಹೋಗ್ತಾ ಬಹಳ ತೊಂದರೆಯಿಂದ ಈಚೆ ಕಡೆ ಬಂದುಬಿಡ್ತೀರ. ಯಾವಾಗಲೂ ಓಂ ಹಂ ಹನುಮತೇ ನಮಃ, ಹನುಮಾನ್ ಚಾಲೀಸ ಎಷ್ಟಾಗುತ್ತೋ ಅಷ್ಟು ಓದಿ. ಹನುಮಾನ್ ಚಾಲೀಸನ ಈ ವರ್ಷ ಪೂರ್ತಿ ಓದಿ. ಒಂದು 20 ನಿಮಿಷದ ಸಮಾಚಾರ, 15 ನಿಮಿಷ ಆಗ್ಬೋದು. ಇಲ್ಲ ಜಸ್ಟ್ ಒಂದೇ ಮಂತ್ರ ಓಂ ಹಂ ಹನುಮತೇ ನಮಃ, ಓಂ ಹಂ ಹನುಮತೇ ನಮಃ ಅಖಂಡ ಜಪವಾಗಿ. ಜಪಮಣಿ ಇಟ್ಕೊಂಡರೆಲ್ಲ ಹೇಳೋದು ಬೇಡ. ಟ್ರಾವೆಲ್ ಮಾಡ್ತಿದ್ದೀರಿ, ಆಮೇಲೆ ಎಲ್ಲೋ ಒಂದು ಅಪಾಯಿಂಟ್ಮೆಂಟ್ಗೆ ವೆಯ್ಟ್ ಮಾಡ್ತಿದ್ದೀರಿ, ಮನಸ್ಸಲ್ಲಿ ಓಂ ಹಂ ಹನುಮತೇ ನಮಃ ಹೇಳ್ಕೊಳ್ಳಿ, ಈ ಪ್ರಾಬ್ಲಮಿಂದ ಈಚೆ ಬಂದುಬಿಡ್ತೀರಿ. ಅದು ಬಿಟ್ಟು ಈ ವರ್ಷ ಪೂರ್ತಿ ಚೆನ್ನಾಗಿರ್ತಕ್ಕಂಥದ್ದಕ್ಕೆ ಲಕ್ಕಿ ಡೈರೆಕ್ಷನ್ ಬಂದು ಸೌತ್ ಈಸ್ಟ್ ಡೈರೆಕ್ಷನ್ನೇ ಲಕ್ಕಿ ಡೈರೆಕ್ಷನಾಗಿ ಉಪಯೋಗಿಸಿ. ಸೌತ್ ಈಸ್ಟ್ನ ಎಷ್ಟು ಉಪಯೋಗಿಸ್ತೀರೋ ಅಷ್ಟು ಒಳ್ಳೆಯದು. ಹೇಗೆ ಗುರೂಜಿ? ಮನೆಯಿಂದ ಈಚೆ ಹೊರಡಬೇಕು, ದಕ್ಷಿಣ ಆಗ್ನೇಯಕ್ಕೆ 2 ಹೆಜ್ಜೆ ನಡೆದ್ಬಿಟ್ಟು ಹೊರಡಿ. ಒಂದು ಮೇಲ್ ಮಾಡಬೇಕು, ಒಂದು ಮೇಲ್ ಟೈಪ್ ಮಾಡಬೇಕು, ಮೆಸೇಜ್ ಟೈಪ್ ಮಾಡಬೇಕು, ಮೆಸೇಜ್ನ ಸೆಂಡ್ ಮಾಡಬೇಕು, ಸೌತ್ ಈಸ್ಟ್ ನೋಡಿ ಮಾಡಿ. ಸೊ ಒಂದು ಝೂಮ್ ಮೀಟಿಂಗು, ಒಂದು ವಿಡಿಯೋ ಕಾಲ್ ಅಟೆಂಡ್ ಮಾಡಬೇಕು, ಸೌತ್ ಈಸ್ಟ್ ನೋಡ್ಕೊಂಡು ಮಾಡಿ. ಆವಾಗ ಈ ವರ್ಷದ ಏನೇ ಪ್ರಾಬ್ಲಮ್ ಇದ್ರೂ ಸರಿ ಹೋಗುತ್ತೆ. ಈ ವರ್ಷ ಪೂರ್ತಿ 6ನೇ ನಂಬರಲ್ಲಿ ಲಕ್ಕಿ ನಂಬರಾಗಿ ಉಪಯೋಗಿಸಿ. ಹೇಗೆ? ಒಂದು ಅಲಾರಮ್ ಇಡಬೇಕು, 4 ಗಂಟೆಗೆ ಇಡಬೇಕು, 4 ಗಂಟೆ 2 ನಿಮಿಷಕ್ಕೆ ಇಡಿ. ಒಂದು 3,000ಕ್ಕೆ ಪೆಟ್ರೋಲ್ ಹಾಕಬೇಕು, 3,300ಕ್ಕೆ ಹಾಕಿ, 6 ಆಗೋಯ್ತು. ಮನೆಯಿಂದ ಈಚೆ ನಡಿಬೇಕು, 10 ಗಂಟೆಗೆ ಹೊರಡಬೇಕು ಅಂದ್ಕೊಂಡ್ರೆ 10 ಗಂಟೆ 5 ನಿಮಿಷಕ್ಕೆ ಹೊರಡಿ. ಆ ಥರ ನೀವು ನಿಮ್ಮ ಮೊಬೈಲಲ್ಲಿ 00 ಅವರ್ಸ್ಗೆ 24 ಅವರ್ಸ್ ಫಾರ್ಮೆಟ್ಗೆ ಸೆಟ್ ಮಾಡಿಬಿಟ್ರಿ ಅಂದರೆ ಮಧ್ಯಾಹ್ನ 1 ಗಂಟೆ ಅಂತ ತೋರಿಸಲ್ಲ, ಅದು 13 ಗಂಟೆ ಅಂತ ತೋರಿಸುತ್ತೆ. ಇವಾಗ 13 ಗಂಟೆ ಅಂದರೆ 1 + 3 4 ಆಯಿತು. 13 ಗಂಟೆ 2 ನಿಮಿಷ ಅಂದರೆ 6 ಆಗೋಯ್ತು.
ಆ ಥರ ಅಲಾರಮ್ ಇಡೋದ್ರಿಂದ ಹಿಡ್ದು, ಒಂದು ಕಾಲ್ ಅಟೆಂಡ್ ಮಾಡೋದ್ರಿಂದ ಹಿಡ್ದು, ಒಂದು ಡೆಪಾಸಿಟ್ ಮಾಡಬೇಕು, 50,000 ಡೆಪಾಸಿಟ್ ಮಾಡಬೇಕು, 51,000 ಡೆಪಾಸಿಟ್ ಮಾಡಿ. ಈ ಥರ ಡ್ರಾ ಮಾಡಬೇಕು, 40,000 ಡೆಪಾಸಿಟ್ ಮಾಡೋದ್ರ ಬದಲು 42,000 ಡ್ರಾ ಮಾಡಿ. ಈ ಥರ ಡೆಪಾಸಿಟ್ ಆಗ್ಬೋದು, ಡ್ರಾ ಆಗ್ಬೋದು, ಪೆಟ್ರೋಲು, ಡೀಸೆಲ್ಲು, ಬ್ಯಾಂಕ್ ಅಕೌಂಟ್ ನಂಬರು, ಎ ಟು ಝೆಡ್ 6ನ ಲಕ್ಕಿ ನಂಬರಾಗಿ ಮಾಡ್ಕೊಂಡು ಬಂದ್ರಿ ಅಂದರೆ ತುಂಬ ಚೆನ್ನಾಗಿ ಆಗ್ಬಿಡ್ತೀರಿ. ಈ ವರ್ಷ ಪೂರ್ತಿ ಚೆನ್ನಾಗಿರೋದಕ್ಕೆ ನೀಲಿ ಬಣ್ಣವನ್ನು ಉಪಯೋಗಿಸಿ, ಎಷ್ಟಾಗುತ್ತೋ ಅಷ್ಟು ನೀಲಿ ಬಣ್ಣವನ್ನು ಉಪಯೋಗಿಸಿ. ಒಳ್ಳೆ ಸ್ಕೈ ಬ್ಲೂ ಕಲರ್ಸು, ರಾಯಲ್ ಬ್ಲೂ ಕಲರ್ಸ್ ಎಲ್ಲ ಯೂಸ್ ಮಾಡ್ಬೋದು. ರೆಗ್ಯುಲರಾಗಿ ಯಾವಾಗಲೂ ಬ್ಲೂ ಕಲರ್ ನಿಮ್ಮ ಜೊತೆ ಇರೋದಕ್ಕೆ ಒಂದು ರಾಯಲ್ ಬ್ಲೂ ಕಲರಲ್ಲಿ ಒಂದು ಪೆನ್ನು, ಒಳ್ಳೆ ಬ್ರ್ಯಾಂಡೆಡ್ ಪೆನ್ಗಳೆಲ್ಲ ಸಿಗುತ್ತೆ ರಾಯಲ್ ಬ್ಲೂಲಿ, ಒಂದು ಪೆನ್ ಯಾವಾಗಲೂ ಇಟ್ಕೊಳ್ಳಿ ನಿಮ್ಮ ಜೊತೆನೆ, ಭಾರಿ ಒಳ್ಳೇದಾಗುತ್ತೆ. ಸೊ ಲಕ್ಕಿ ಕಲರ್ ಹೇಳಿದೆ, ಲಕ್ಕಿ ಮಂತ್ರ ಹೇಳಿದೆ, ಆಂಜನೇಯ ದೇವಸ್ಥಾನಕ್ಕೆ ಹೆಚ್ಚಾಗಿ ಹೋಗಿ ಎಂದೆ. ಶನೀಶ್ವರನ ಕ್ಷೇತ್ರಗಳು ಯಾವುದಿದ್ರು ಅದಕ್ಕೂ ಹೋಗಿ ಬರ್ಬೋದು ನೀವು. ಆಂಜನೇಯನ ಮಾತ್ರ ಬಿಡಬೇಡಿ, ಓಂ ಹಮ್ ಹನುಮತೆ ನಮಃ ಮಾತ್ರ ಬಿಡದೆ ಜಪ ಮಾಡಿ. ಸೊ 8, 17, 20ನೇ ಸಂಖ್ಯೆ ಬಿಟ್ಟರೋರಿಗೆ 2026 ಸ್ವಲ್ಪ ತೊಂದರೆ ಕೊಡೋ ವರ್ಷ ಅನ್ನೋದ್ರಿಂದ ಒಂದು ಸ್ಯಾಚುಟರಿ ವಾರ್ನಿಂಗ್. ಸುಮ್ಮನೆ ಸರಿ ಹೋಗುತ್ತೆ, ಎಲ್ಲ ಚೆನ್ನಾಗಾಗುತ್ತೆ ಅಂತ ಹೇಳಿದೆ ಒಂದು ವಾರ್ನಿಂಗ್ ಕೊಟ್ಟಿರೋದಕ್ಕೋಸ್ಕರ ನೀವು ಕೆಲವು ಪರಿಹಾರಗಳನ್ನ ಮಾತ್ರ ನಾನು ಏನು ಹೇಳಿದ್ನೋ ಅದನ್ನು ಚಾಚು ತಪ್ಪದೆ ಪಾಲಿಸಿ ನಿಮ್ಗೆ ಒಳ್ಳೇದಾಗಲಿ ಅಂತ ಬೇಡ್ಕೊಳ್ತಾ, ಸಿದ್ಧಿವಿನಾಯಕ ಶರಬೇಶ್ವರ ಸ್ವಾಮಿ ನಿಮಗೂ ನಿಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೂ ಆಯುರ ಆರೋಗ್ಯ ಅಷ್ಟೇಶ್ವರಗಳನ್ನ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ, ಆರಾಮಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರೂ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.